ಶಿವಗಾಮಿ, ಒಂದು ಬಿಸ್ನೆಸ್ ಪ್ರಪೋಸ್ ಬಂದಿದೆ. ಆರ್ಮಿಗೆ ಬುಲೆಟ್ ಸಪ್ಲೈ ಮಾಡುವಂತ ಕಂಪ್ನಿ ಅದು. ಏನ್ ರೇಟ್ ಅಂತ, ಎಷ್ಟು ಟರ್ನ್ ಓವರ್ ಇದೆ ಅಂತ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನೇಜರ್ ಹತ್ರ ಮಾತಾಡಿದ್ರ ಅಮಿತ್? ಹೌದು ಸರ್, ನೀವು ನಂಬರ್ ಕೊಟ್ಟ ತಕ್ಷಣ ನಾನು ಕಾಲ್ ಮಾಡಿ ವಿಚಾರಿಸಿದೆ. ಅಲ್ಲಿ 60 ಜನ ವರ್ಕರ್ಸ್ ಇದ್ದಾರೆ, 40 ಮೆಷಿನ್ಸ್ ಇದೆ. ಅವರು 100 ಕೋಟಿ ಕೇಳ್ತಿದ್ದಾರೆ. ತಿಂಗಳಿಗೆ 20 ರಿಂದ 25 ಕೋಟಿ ಟರ್ನ್ ಓವರ್ ಇದೆಯಂತೆ. ಜೊತೆಗೆ 7 ರಿಂದ 8 ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ಹೇಳಿದ್ರು. ಹೌದಾ? ಪ್ರಾಫಿಟ್ ಎಲ್ಲ ಚೆನ್ನಾಗೇ ಇದೆಯಲ್ಲ, ಮತ್ತ್ಯಾಕೆ ಅವ್ರು ಸೇಲ್ ಮಾಡ್ತಿದ್ದಾರೆ? ನನ್ನ ಫ್ರೆಂಡಿಗೆ ಪರಿಚಯ ಇರೋ ಓನರು 2 months ಹಿಂದೆ ಆಕ್ಸಿಡೆಂಟ್ ಆಗಿ ತಿರ್ಕೊಂಡ್ಬಿಟ್ರು. ಕಂಪ್ನಿ ನಡ್ಸಕ್ಕೆ ಯಾರೂ ಇಲ್ಲ. ಅವ್ರ ವೈಫಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಕೂಡ ಇಲ್ಲ. ಅವರಿಗೆ ಅದಲ್ಲದೆ 5 ವರ್ಷದ ಮಗು ಕೂಡ ಇದೆ. ಅದಕ್ಕೆ ಸೇಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಓಕೆ ಆಯ್ತು, ಒಂದ್ಸಲ ಫ್ಯಾಕ್ಟ್ರಿ ವಿಸಿಟ್ ಮಾಡೋಣ. ಓಕೆ ಅನ್ಸಿದ್ರೆ ಆಮೇಲೆ ಇನ್ವೆಸ್ಟ್ ಮಾಡೋಣ. 15 ವರ್ಷ ತನಕ ಡಿಫೆನ್ಸ್ ಆರ್ಡರ್ ಇದೆ ಅಂತೆ. ಅದೊಂದು ಆರ್ಡರ್ ಸಿಕ್ಕಿದ್ರೆ ಸಾಕು, ಮುಂದೆ ಸಣ್ಣ ಪುಟ್ಟ ಆರ್ಡರ್ ಬಂದ್ರು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು. ಇಂಥ ಸಮಯದಲ್ಲಿ ಶಿವಕುಮಾರ್ ಇರ್ಬೇಕು ಅಂತ ಅನ್ಸೋದು. ಮುಂಚೆ ಆಗಿದ್ರೆ ಈ ವ್ಯವಹಾರ ಎಲ್ಲ ಅವರೇ ನೋಡ್ಕೋತಾ ಇದ್ರು. ಅಮಿತ್ಗಿನ್ನೂ ಅಷ್ಟು ಅನುಭವ ಇಲ್ಲ. ಇವಾಗ ಏನ್ ಮಾಡೋದು? ನಾನ್ ನೋಡ್ಕೋತೀನಿ ಬಿಡು. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀವಾ? ಬೇಡ.